ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀನಿವಾಸ್ ಅವರು ಈಗ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಕೆಯನ್ನು ಮಾಡಿರುವಂಥದ್ದು. ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ನಾಮಪತ್ರ ಸಲ್ಲಿಕೆಯನ್ನು ಮಾಡಿರುವಂಥದ್ದು ಈಗಾಗಲೇ ಬಿ ಫಾರ್ಮ್ ಬಂದಿದೆಯಾ ಸರ್? ಬಿ ಫಾರ್ಮ್ ಬಂದಿದೆ. ಮೆರವಣಿಗೆ ಮೂಲಕ ಅದನ್ನು ಇನ್ನೊಂದು ಸೆಟ್ ಪ್ರಮಾಣ ವಚನ ಮಾಡಿ ಸ್ವೀಕರಿಸಿ ಹಾಕ್ತೀವಿ. ಈಗ ಸಾಂಕೇತಿಕವಾಗಿ ನಾವು 5 ಜನ ಕೂಡ ಬಂದು ಪ್ರಾರಂಭ ಮಾಡಿದ್ದೀವಿ. ಇವತ್ತು ಶುಕ್ರವಾರ ದುರ್ಗಾಂಬಿಕಾ ದೇವಿ ಆಶೀರ್ವಾದ ಪಡೆದುಕೊಂಡು ನಾವು 5 ಜನ ನಾಮಪತ್ರವನ್ನು ಸಲ್ಲಿಸಿದ್ದೀವಿ. ಜಯ ಆಗುತ್ತೆ, ಅದರಲ್ಲಿ ಎರಡನೇ ಮಾತಿಲ್ಲ. ಜೊತೆಗೆ ಏನಂದರೆ ಈಗ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಶಾಮನೂರು ಶಿವಶಂಕರಪ್ಪ ಕುಟುಂಬದ ಒಂದು ಹಿಡಿತದಲ್ಲಿದೆ, ಅಲ್ಲಿ ಕಮಲ ಅರಳುತ್ತಾ ಅಂತ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಮತದಾರರೇ ತೀರ್ಮಾನ ಮಾಡಿದ್ದಾರೆ ಈ ಬಾರಿ ಬಿಜೆಪಿಯನ್ನು ಗೆಲ್ಲಿಸಬೇಕು ಅಂತ ಹೇಳಿ. ಯಾವುದೇ ರೀತಿ ಉರುಳಿಲ್ಲ, ಈ ಸರಿ ಗೆದ್ದೇ ಗೆಲ್ತೀವಿ. ನಮ್ಮ ಪಾರ್ಟಿ ಕಮಲದ ಗುರುತು ಅರಳುತ್ತೆ, ಕಮಲ ಅರಳುತ್ತೆ ಈ ಸರಿ. ಈಗ ನಿಮ್ಮ ಪಕ್ಷದಲ್ಲಿರ್ತಕ್ಕಂಥ ಮುಸ್ಕಿನ ಗುದ್ದಾಟ ಎಲ್ಲ ಸಮಾಪ್ತಿ ಆಗಿದೆ ಅಂತ ಸರ್? ಎಲ್ಲ ಒಂದು ಗುದ್ದಾಟನೇ ಇಲ್ಲ, ಅದು ಯಾವ ಬಣ ಇಲ್ಲ, ಏನಿಲ್ಲ. ಭಾರತೀಯ ಜನತಾ ಪಾರ್ಟಿ ಜಿಲ್ಲೆಯಲ್ಲಿ ಕಮಲದ ಗುರುತು ಒಂದೇ. ಈಗ ಕಾಂಗ್ರೆಸ್ ಸಮರ್ಥ ಶಾಮನೂರು ಅವರಿಗೆ ಟಿಕೆಟ್ ಕೊಡುವಂಥ ಸಾಧ್ಯತೆ ಹೆಚ್ಚಾಗಿದೆ. ಆ ಒಬ್ಬ ಬಾಲಕನ, ಆ ಒಬ್ಬ ಯುವಕನ ವಿರುದ್ಧ ನೀವು ಗೆಲ್ತೀರಾ ಅಂತ? ಗೆದ್ದೇ ಗೆಲ್ತೀನಿ, ಎರಡನೇ ಮಾತಿಲ್ಲ. ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತೀನಿ, ಗೆಲ್ತೀನಿ. ಕಾಂಗ್ರೆಸ್ ಏನು 3 ವರ್ಷಗಳ ಕಾಲ ಮಾಡಿರ್ತಕ್ಕಂಥ ದುರಾಡಳಿತದ ವಿರುದ್ಧ ಹೋರಾಟ ಮಾಡ್ತೀವಿ, ಗೆಲ್ತೀವಿ. ಸರ್, ನೀವೇನು ಹೇಳ್ತೀರಿ? ನೀವು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದೀರಿ ಸರ್. ಈಗಾಗಲೇ ನಮ್ಮ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅಂತಂದು ಹೇಳಿ ತೀರ್ಮಾನ ಆಗಿದೆ. ನೀವೇ ಹೇಳಿದ್ರಿ, ಈಗ ಅಲ್ಲಿ ಗೆಲ್ಲಕ್ಕೆ ಆಗಲ್ಲ, ಸತತವಾಗಿ ಶಾಮನೂರವ್ರು ಗೆಲ್ತಾರೆ ಅಂತ. ಇವತ್ತು ನಾವೊಬ್ಬ ಸಾಮಾನ್ಯ ಕಾರ್ಯಕರ್ತನೂ ಸಹಿತ ಅಜಯ್ ಕುಮಾರ್ ಸ್ಪರ್ಧೆ ಮಾಡಿದ್ದಾರೆ, ನಾನು ಸ್ಪರ್ಧೆ ಮಾಡಿದ್ದೀನಿ, ನಮ್ಮ ಹಿರಿಯರಾಗಿರ್ತಕ್ಕಂಥ ಶಂಕರ್ ನಾರಾಯಣ ಸ್ಪರ್ಧೆ ಮಾಡಿದ್ದಾರೆ, ಲೋಕೇಶ್ ಸ್ಪರ್ಧೆ ಮಾಡಿದ್ದಾರೆ. ಈ ರೀತಿ ಎಲ್ಲ ಸಾಮಾನ್ಯ ಕಾರ್ಯಕರ್ತರು, ಭಾರತೀಯ ಜನತಾ ಪಾರ್ಟಿ ಸಾಮಾನ್ಯ ಕಾರ್ಯಕರ್ತರಿಗೆ ಕೊಟ್ಟಿದೆ. ಇವತ್ತು ಏನು ಹೇಳ್ತಾ ಇದ್ದಾರೆ ಅವರ ಶಾಮನೂರು ಫ್ಯಾಮಿಲಿ, ನಾವೇ ಗೆಲ್ಲೋರು, ನಮ್ಮನ್ನು ಬಿಟ್ಟರೆ ಯಾರೂ ಇಲ್ಲ, ನಿಮ್ಮ ಕೈಲಿ ಗೆಲ್ಲಕ್ಕಾಗಲ್ಲ. ಅಂದರೆ ಸಾಮಾನ್ಯರ ಕೆಲಸ, ಇವರಿಗೆ ಕೆಲಸ ಅಂತ ಯೋಗ್ಯತೆಯೇ ಇಲ್ಲ ಇವರಿಗೆ. ಯಾಕೆಂದ್ರೆ ಅವ್ರ ಮನಸ್ಥಿತಿ ಹಂಗೆ ಬಂದ್ಬಿಟ್ಟೈತಿ. ನಮ್ಮ ಹತ್ರ ಕೋಟಿಗಂಟ್ಲೆ ದುಡ್ಡು ಐತಿ, ದುಡ್ಡು ಚೆಲ್ತೀವಿ, ಖರೀದಿ ಮಾಡ್ತೀವಿ, ಗೆದ್ದು ಬರ್ತೀವಿ ಅಂತ. ಆದ್ದರಿಂದ ಈ ಆಟ ನಡೆಯಲ್ಲ. ಈಗ ಇದಕ್ಕೆ ಜನ ತಕ್ಕ ಪಾಠ ಕಲಿಸ. ಅವರೇ ಹೇಳಿದಾರೆ ಮೊನ್ನೆ ಮುಸ್ಲಿಂ ಬಾಂಧವರಿಗೆ, 30 ವರ್ಷದಿಂದ ಅವ್ರು ಗೆಲ್ಸ್ಕೊಂತ ಬಂದರು ಪಾಪ ಅವ್ರನ್ನ. ಈ ಬಾರಿ ನಮ್ಗೆ ಅವಕಾಶ ಸಿಗ್ತೈತಿ, ಈ ಬಾರಿ ನಮ್ಗೆ ಅವಕಾಶ ಸಿಗ್ತೈತಿ. ಮೊನ್ನೆ ಯಾರೋ ವೀಕ್ಷಕರು ಅಂತಂದೇಳಿ ಬಂದಿದ್ರಲ್ಲ, ಪುಣ್ಯಾತ್ಮರು ಬಂದಾಗ ಏನು ಹೇಳಿದ್ರು? ಮುಸ್ಲಿಮ್ಸ್ಗೆ 500 ರೂಪಾಯಿ ಒಂದು ಬಿರಿಯಾನಿ ಕೊಟ್ಟರು ಓಟ್ ಹಾಕ್ತಾರೆ, ಅವ್ರದ್ದೇ ನಡಿ ಅಂತಂದೇಳಿ. ಅಂದರೆ ಇವತ್ತು ಮುಸ್ಲಿಂ ಬಾಂಧವರನ್ನ ಯಾವ ರೀತಿ ತುಚ್ಛವಾಗಿ ಕಾಣ್ತಾ ಇದ್ದಾರೆ. ನಾವು ಸುಮಾರು ಅಜಯ್ ಕುಮಾರ್ ಸೋತಿರೋದಿರ್ಬೋದು, ಯಶವಂತರಾವ್ ಸೋತಿರೋದಿರ್ಬೋದು, ಮತ್ತು ಯಾರೋ ನಮ್ಮ ಲೀಡರ್ ಸೋತಿರ್ಬೋದು, ನಾವೆಲ್ಲರೂ ಸಹಿತ ಮುಸ್ಲಿಂ ಬಾಂಧವರ ಓಟಿಂದ ಸೋತೀವಿ. ಹಾಗಂತ ಎಲ್ಲೂ ಸಹಿತ ಅವ್ರಿಗೊಂದು ಕೆಟ್ಟ ಶಬ್ದ ಮಾತಾಡಿಲ್ಲ ನಾವು. ಮತದಾನದ ಹಕ್ಕು ಪ್ರತಿಯೊಬ್ಬ ನಾಗರಿಕನ ಹಕ್ಕದು. ಪ್ರಜಾಪ್ರಭುತ್ವ ಕೊಟ್ಟೈತಿ, ಪ್ರತಿಯೊಬ್ಬನಿಗೂ ಸಹಿತ ಮತದಾನ ಮಾಡೋ ಹಕ್ಕು. ಅದನ್ನು ನಾವು ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ನಮಗೆ ಕೊಟ್ಟಿಲ್ಲ. ನೀವು ಯಾರಿಗೆ ಹಾಕಿದ್ರಿ, ಯಾಕೆ ಹಾಕಿದ್ರಿ ಅಂತಂದೇಳಿ ಅದನ್ನು ಮಾಡಿದ್ದಾರೆ ನಮ್ಮ ಅಲ್ಪಸಂಖ್ಯಾತ ಬಂಧುಗಳು. ಆದರೆ ಇವತ್ತು ಯಾರಿಗೆ ಓಟ್ ಕೊಟ್ಟು ಸತತವಾಗಿ 35 ವರ್ಷದಿಂದ ಇವತ್ತು ರಾಜಕಾರಣದಲ್ಲಿ ಎಲ್ಲ ಸ್ಥಾನಮಾನ ಕೊಟ್ಟಾರೆ. MP, ಮಂತ್ರಿ, MLA ಎಲ್ಲವೂ ಸಹಿತ ಅವ್ರಿಗೆ ಏನು ಬೇಕು ಎಲ್ಲವೂ ಕೊಟ್ಟಿದ್ದಾರೆ ಒಂದು ಫ್ಯಾಮಿಲಿಗೆ. ಅಂತ ಕೊಟ್ಟಂಥ ಮತದಾರ ಬಾಂಧವರನ್ನ ಎಷ್ಟು ಕೀಳಾಗಿ ನೋಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಇವತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಎಲ್ಲ ಜನ ಗಮನಿಸ್ತಾ ಇದ್ದಾರೆ. ಅವರಿಗೆ ನಾವ್ಯಾರು ಏನು ಹೇಳೋದು ಬೇಡಕ್ಕ, ಈಗಾಗಲೇ ಸಿದ್ಧರಾಗಿದ್ದಾರೆ. 9ನೇ ತಾರೀಕು ಅವ್ರಿಗೆ ಯಾವ ರೀತಿ ಪಾಠ ಕಲಿಸ್ತಾರೆ ಅಂತಕ್ಕಂಥದ್ದನ್ನು ನೀವೆಲ್ಲರೂ ನೋಡ್ತೀವಿ. ಸರ್, ನೀವು ಕೂಡ 23ರ ಚುನಾವಣೆಯಲ್ಲಿ ಅದೇ ಒಂದು ಕ್ಷೇತ್ರ ಅಂತ ಎಲೆಕ್ಷನ್ಗೆ ಸ್ಪರ್ಧೆ ಮಾಡಿದ್ರಿ ಬಿಜೆಪಿಯಿಂದ. ಆಗಿನ ವಾತಾವರಣಕ್ಕೂ ಈಗಿನ ವಾತಾವರಣಕ್ಕೂ ಯಾವ ರೀತಿ ಇದೆ? ಶ್ರೀನಿವಾಸ್ ದಾಸ್ ಅವರ ಗೆಲುವು ಎಷ್ಟು ಖಚಿತ ಅಂತ? ಕಳೆದ ಚುನಾವಣೆಯಲ್ಲಿ ಅವರ ಹಿರಿಯರು ಶಾಮನೂರು ಶಿವಶಂಕರಪ್ಪನವರು ಸ್ಪರ್ಧೆ ಮಾಡಿದರು. ಅವರು ಕೊನೆ ಚುನಾವಣೆ ಅಂತ ಹೇಳಿರೋದ್ರಿಂದ ಅಲ್ಲಿಯ ಮತದಾರರು ಮತ್ತು ದಾವಣಗೆರೆ ಹಿರಿಯರು ಅಂದ್ಕೊಂಡು ಅವರಿಗೊಂದು ಓಟ್ ಹಾಕೋದ್ರ ಜೊತೆಯಲ್ಲಿ ಇನ್ನೊಂದು ಕಾಂಗ್ರೆಸ್ನವರ ತಂತ್ರಗಾರಿಕೆ ಏನು, ಈ ಪಂಚ ಗ್ಯಾರಂಟಿ ಅಂತೇನು ಕೊಟ್ಟರಲ್ಲ, ಆ ಗ್ಯಾರಂಟಿಗೆ ಕೆಲವರು ಮತವನ್ನು ಹಾಕಿದ್ರು. ಅದು 2023 ಚುನಾವಣೆ. ಬಟ್ ಇದು ಈಗ 2026ನೇ ಈಗೇನು ನಡೀತಾ ಇದೆ, ನಾಳೆ 9ನೇ ತಾರೀಕು ಚುನಾವಣೆ. ಈಗ ಜನರು ಪ್ರಜ್ಞಾವಂತರಿದ್ದಾರೆ, ಮತದಾರರು. ಅವ್ರು ಏನು ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟರು, ಅವ್ರು ಏನು ಜನರನ್ನ ಆಕರ್ಷಣೆ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ತಂತ್ರಗಾರಿಕೆಯನ್ನು ಉಪಯೋಗಿಸಿದ್ರು. ಬಟ್ ಈ ಸಂದರ್ಭದಲ್ಲಿ ಈ ಚುನಾವಣೆಯಲ್ಲಿ ಅದ್ಯಾವುದು ನಡೆಯೋದಿಲ್ಲ. ಜನರು ಅರ್ಥ ಮಾಡ್ಕೊಂಡಿದ್ದಾರೆ. ಏನು 2023ರಲ್ಲಿ ಅಧಿಕಾರಕ್ಕೆ ಬಂತು ಕಾಂಗ್ರೆಸ್, ಅಲ್ಲಿಂದ ಇಲ್ಲಿವರೆಗೂ ಜನಪರ ಕೆಲಸ ಕಾರ್ಯಗಳನ್ನು ಯಾವುದೂ ಕೂಡ ಮಾಡಿಲ್ಲ.
ಅವ್ರೇನು ಆ ಬಿಟ್ಟಿ ಭಾಗ್ಯಗಳಿಗೆ ಹಣ ಜೋಡಿಸೋದೇ ಇವ್ರದ್ದೊಂದು ದೊಡ್ಡ ಕೆಲಸ ಆಗಿದೆ. ಎಲ್ಲ ವಸ್ತುಗಳು ಕೂಡ ಗಗನಕ್ಕೇರಿದೆ. ಎಲ್ಲ ಸಿಕ್ಕಾಪಟ್ಟೆ ಜನರಿಗೆ ನೋವಾಗಿದೆ. ಕೂಲಿ ಕಾರ್ಮಿಕರು ಇವತ್ತು ರಾಜ್ಯದಲ್ಲಿ ಬದುಕೋದು ಕಷ್ಟ ಆಗಿದೆ. ಇದನ್ನೆಲ್ಲ ಅರ್ಥಕೊಂಡಿದ್ದಾರೆ. ಹಾಗಾಗಿ ಈ ಚುನಾವಣೆ ವಿಭಿನ್ನವಾಗಿದೆ. ಅವರಿಗೆ ಕಾಂಗ್ರೆಸ್ಸಿಗೆ ಮತ ಹಾಕಿ ನಾವು ತಪ್ಪು ಮಾಡಿದ್ವಿ ಅನ್ನೋ ಅರಿವು ದಕ್ಷಿಣ ಕ್ಷೇತ್ರದ ಮತದಾರರಿಗೆ ಆಗಿದೆ. ಹಾಗಾಗಿ ಈ ಬಾರಿ ಎಲ್ಲರೂ ಸಹಿತ ಒಟ್ಟಾಗಿ ನಮ್ಮ ಅಭ್ಯರ್ಥಿಗೆ ಮತ ಹಾಕಿ ಗೆಲ್ಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳಕ್ಕೆ ಬಯಸ್ತೇನೆ. ಸರ್, ನೀವು ಕೂಡ ಆಕಾಂಕ್ಷಿಯಾಗಿದ್ದೀರಿ. ನಿಮ್ಮ ಶ್ರೀನಿವಾಸ್ ದಾಸ್ ಅವರ ಗೆಲುವಿಗೆ ನೀವು ಯಾವ ರೀತಿಯಾದಂಥ ಬೆಂಬಲವನ್ನು ವ್ಯಕ್ತಪಡಿಸ್ತೀರಿ? ಯಾವ ರೀತಿಯಾಗಿದೆ ಸರ್ ವಾತಾವರಣ ಕ್ಷೇತ್ರದಲ್ಲಿ ಅಂತ? ಈಗಾಗಲೇ ಇಡೀ ಕ್ಷೇತ್ರದಲ್ಲಿ ಕಾಂಗ್ರೆಸ್ ವಿರೋಧಿಯಲ್ಲಿ ಇರೋದಂತೂ ಸತ್ಯ. ಈಗಾಗಲೇ ಜನನೂ ಸಹಿತ ಯಾವ ರೀತಿ ದಾವಣಗೆರೆಯಲ್ಲಿ BJPಯನ್ನು ಬಯಸಿದ್ದಾರೆ ಅನ್ನೋದಕ್ಕೆ ಹಲವಾರು ಬಾರಿ ನಾವು ಮನೆ ಮನೆ ಸಂಪರ್ಕ ಮಾಡಿದಂಥ ಸಂದರ್ಭದಾಗೆ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಅದೇ ರೀತಿ ನಾನು ಆಕಾಂಕ್ಷಿಯಾಗಿದ್ದರೂ ಸಹಿತ ನಾನೇನು ಅಭ್ಯರ್ಥಿ ಆದಾಗೆ ನಾನು ಕೆಲಸ ಮಾಡ್ತಿದ್ದೆ, ಅದಕ್ಕೂ 10 ಪಟ್ಟು ಶ್ರಮ ಹಾಕಿ ಇವತ್ತು ಶ್ರೀನಿವಾಸ್ ದಾಸಗರಪ್ಪ ಅವ್ರನ್ನ ಗೆಲ್ಲಿಸಲಿಕ್ಕೆ ನನ್ನೆಲ್ಲ ಶಕ್ತಿಯನ್ನು ನಾನು ಮಾಡಿ ನಾನಲ್ಲಿ ಕೆಲಸವನ್ನು ಮಾಡಿ ಅವರನ್ನು ಗೆಲ್ಲಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ಅದೇ ರೀತಿ ದಾವಣಗೆರೆಯಲ್ಲಿ ಏನು ಇವತ್ತು ಅಲ್ಲಿ ಸ್ಲಮ್ಗಳಿದಾವೆ, ಇಷ್ಟೆಲ್ಲ ಅವರು ಅಧಿಕಾರ ಮಾಡಿದ್ರು ಸಹಿತ ಸ್ಲಮ್ಗಳು ಸ್ಲಮ್ ಆಗಿ ಉಳಿದಿದ್ದಾವೆ. ಅವೆಲ್ಲವನ್ನು ನಿರ್ಮೂಲನೆ ಮಾಡ್ತಕ್ಕಂಥ ಇವತ್ತು ದಕ್ಷಿಣ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿಕ್ಕೆ BJPನೇ ಸಾಧ್ಯ, BJPಯಿಂದ ಮಾತ್ರ ಸಾಧ್ಯ. ಹಾಗಾಗಿ ನಮ್ಮ ಯುವಕರಿದ್ದಾರೆ, ಶ್ರೀನಿವಾಸ ದಾಸಗರಪ್ಪನವರು ಯುವಕರಿದ್ದಾರೆ. ಅವರ ನೇತೃತ್ವದಲ್ಲಿ ನಾವು ಚುನಾವಣೆಯನ್ನು ಗೆದ್ದು ದಕ್ಷಿಣ ಕ್ಷೇತ್ರಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿ ಮಾಡಲಿಕ್ಕೆ ನಮ್ಮೆಲ್ಲ ಪ್ರಯತ್ನಗಳನ್ನು ನಾವು ಮಾಡ್ತೀವಿ. ಇದಿಷ್ಟು ಏನಂದರೆ BJP ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಜೊತೆಗೆ ಏನಂತಂದರೆ BJPಯ ಪ್ರಮುಖ ಮುಖಂಡರುಗಳ ಮಾತು. ಈ ಬಾರಿ ಕ್ಷೇತ್ರದಲ್ಲಿ ಗೆಲುವು ಖಚಿತ ಅಂತೇಳಿ ಈಗ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಶಿವಮೂಡಿ, ದಾವಣಗೆರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.